ಅಂದರೆ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋಣ ಅನ್ನುವಂಥದ್ದು ನನಗೂ ಕೂಡ ಒಂದು ಚರ್ಚೆ ಇದೆ ಅಪ್ಪ. ನಾನೊಬ್ಬ ಭಾರತೀಯ ಪ್ರಜೆಯಾಗಿ ಒಂದೇ ಮಾತರಂ ಅನ್ನುವಂಥದ್ದು ನಾನು ಚಿಕ್ಕ ಹುಡುಗನಿದ್ದಾಗಲೂ ಕೂಡ ಅದನ್ನೇ ಕೇಳಿಕೊಂಡು ಬೆಳೆದಿರುವಂಥದ್ದು. ಅಂದರೆ ಒಂದೇ ಮಾತರಂ ಅನ್ನುವಂಥ ಶಬ್ದ, ಬರೀ ಆ ಶಬ್ದ, ನಾನು ಎಂಟೈರ್ 6 ಚರಣದ ಬಗ್ಗೆ ಮಾತಾಡ್ತಾ ಇದ್ದೆ, ಬರೀ ಆ ಒಂದು ಶಬ್ದ ಇಡೀ ಒಬ್ಬ ಭಾರತೀಯ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಸಾಕು. ನೀವು ಯಾವ ನೆಲದಲ್ಲಿ ಹೋಗಿ ಒಂದೇ ಮಾತರಂ ಅನ್ನುವಂಥ ಮಾತನ್ನು ಹೇಳ್ತೀರಾ, ಆತ ಭಾರತೀಯ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವುದಕ್ಕೆ ಸಾಧ್ಯ ಅಂತೆ. ಅಷ್ಟು ಪವರ್ಫುಲ್ ಆಗಿರುವಂಥ ಶಬ್ದ ಅದು. ಅಂಥ ಗೀತೆಗೆ ಸಂಬಂಧಪಟ್ಟಂತೆ ನನಗನ್ನಿಸ್ತಾ ಇರುವಂಥದ್ದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದುಕೊಂಡರೂ ಕೂಡ ತಪ್ಪಿಲ್ಲ, ನನಗೆ ಈ ವಿಚಾರವನ್ನು ಚರ್ಚೆ ಮಾಡೋದಕ್ಕೂ ಕೂಡ ತುಂಬ ಹೇಸಿಗೆ ಅಂತ ಅನಿಸ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಈ ವಿಚಾರವನ್ನು ನಮಗೆ 2 ಚರಣಗಳು ಮಾತ್ರ ಸಾಕು, ಮಿಕ್ಕಂಥ ಚರಣಗಳನ್ನು ಹಾಡಿದಂಥ ವೇಳೆಯಲ್ಲಿ ಅದು ಭಾರತದಲ್ಲಿ ವಾಸಿಸ್ತಾ ಇರುವಂಥ ಮಿಕ್ಕ ಕೆಲವೊಂದು ಧರ್ಮದವರಿಗೆ ಅವರ ಧರ್ಮಕ್ಕೆ ವಿರುದ್ಧವಾಗಿರುವಂಥದ್ದು ಅನ್ನುವಂಥದ್ದು ಅವರ ಅಭಿಪ್ರಾಯಗಳು. ಈ ಕಡೆ BJP ಇದನ್ನು ಕಾಂಗ್ರೆಸ್ ಆ ರೀತಿಯಾಗಿ ಮಾಡಿದೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಮಸೂದೆಯಾಗಿ, ಕಾನೂನಾಗಿ, ಒಂದು ರಾಜಕೀಯವಾಗಿ ಬೆಳೆಸ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಇದು ದೇಶದ ಒಂದು ರಾಷ್ಟ್ರೀಯ ಗಾನ, ಇದಕ್ಕೆ ಮಸೂದೆಗಳ ಅಗತ್ಯತೆ ಇದೆಯಾ? ಇದನ್ನು ತುಂಡರಿಸುವಂಥ ಅನಿವಾರ್ಯತೆ ಇತ್ತ? ಇದಕ್ಕೊಂದು ಮಾನ್ಯತೆ ಅನ್ನುವಂಥದ್ದನ್ನು ನೀಡಿದ ಬಳಿಕ ಇಂತಹ ಪ್ರಹಸನಗಳೆಲ್ಲ ಯಾಕೆ ಅನ್ನುವಂಥದ್ದು ನನ್ನ ಒಂದು ಮೇಜರ್ ವಿಚಾರ. ಇದರ ಕ್ಲಿಪ್ಪಿಂಗ್ಗಳನ್ನು ನಾವು ಮೊದಲಿನಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಮೊನ್ನೆಯಿಂದಲೂ ಕೂಡ ಏನಕ್ಕೋಸ್ಕರ ಇಂತಹ ಚರ್ಚೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು. ಸೊ ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ವಕ್ತಾರರಾಗಿ ಉದಯ್ ಆಚಾರ್ಯ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ವೆಲ್ಕಮ್ ಇವತ್ತಿನ ಕಾರ್ಯಕ್ರಮಕ್ಕೆ. ಹಾಗೆಯೇ BJPಯಿಂದ ಮಾಧವ ಮಾವೆ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ ಉದಯ್ ಆಚಾರ್ಯ ಅವರೇ, ಒಂದು ದೇಶದ ಸಂಸತ್ತಿನಲ್ಲಿ ಮಸೂದೆಯಾಗಿ ಒಂದು ಕಾನೂನಾಗಿ ಪಾಸ್ ಆಗಿರುವಂತಹ ಒಂದು ಬಿಲ್ಲನ್ನು ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಂತೆ ಅದು ನಮ್ಮ ಪಾರ್ಟಿಯ ಅಜೆಂಡಾ ಅಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅದನ್ನು ವಿರೋಧಿಸುವಂಥದ್ದು ಎಷ್ಟು ಸರಿ ಅಂತ ಹೇಳಿ, ಅದರಲ್ಲೂ ಕೂಡ ಒಂದು ರಾಷ್ಟ್ರೀಯ ಗಾನದ ಕುರಿತಾಗಿ ತಮ್ಮ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ, ವೆರಿ ಕ್ಲಿಯರ್. ನಂಬರ್ 1 ಕನ್ಫ್ಯೂಷನ್ ಇತ್ತು, ಒಪ್ಕೊಳ್ತೀವಿ ಅದರದ್ದು. ಮಸೂದೆ ಆಯಿತು. ನೋಡಿ, ಕಾಂಗ್ರೆಸ್ ಕಚೇರಿಯಲ್ಲಿ ಇಷ್ಟರವರೆಗೆ ಏನ್ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ಹೆಚ್ಚಿನ ಕಡೆಯಲ್ಲಿ ಬಹುಶಃ ಅದರ 2 ಚರಣಗಳನ್ನು ಮಾತ್ರ ಹೇಳ್ತಾ ಇದ್ರು. ಆಮೇಲೆ ಅದನ್ನು ಮಸೂದೆಯಾಗಿ ಕನ್ವರ್ಟ್ ಮಾಡಿ ಇವಾಗ ಈ ವರ್ಷದಿಂದ ಪೂರ್ಣವಾಗಿ ಹಾಡಬೇಕು ಅಂತ ಹೇಳಿ ಒಂದು ಮಸೂದೆಯಾಗಿದೆ. ನೋಡಿ, ಇದು ಒಂದು ನಮ್ಮ ಈ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರ ಒಂದು ಆನಂದ ಮಠ ಅಂತ ಹೇಳುವಂತಹ ಒಂದು ಕೃತಿಯ ಒಂದು ಬರುವಂತಹ ಒಂದು ಹಾಡು. ಬಹುಶಃ ಅಲ್ಲ, ಖಂಡಿತವಾಗಿಯೂ ಆ ಸಮಯದಲ್ಲಿ, ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಒಂದು ಒಂದೇ ಮಾತರಂ ಅಂತ ಹೇಳುವಂತಹ ಒಂದು ಪದ ಏನಿದೆ ನೋಡಿ, ಅದು ಒಂದು ಬಹಳಷ್ಟು ಒಂದು ಜನರಲ್ಲಿ ಒಂದು ಅತ್ಯಂತ ಒಂದು ಸ್ಫೂರ್ತಿಯನ್ನು ತಂದಂತಹ ಒಂದು ಪದ. ಅದಕ್ಕೆ 2ನೇ ಮಾತಿಲ್ಲ, ಅದರ ಬಗ್ಗೆ ಮಾತಾಡಲಿಕ್ಕೆ ನಾವು ಇದು ಮಾಡಲ್ಲ. ಸೊ ಇವಾಗ ಇಲ್ಲಿ ಇರುವಂತಹ ಒಂದು ಏನು ಕನ್ಫ್ಯೂಷನ್ ಏನಿದೆ, ನಾವು ಏನು ಹೇಳ್ತೇವೆ, ಈ ಸ್ವತಂತ್ರ ದಿವಸ ಆಗಿದ್ದಿರಬಹುದು ಅಥವಾ ಗಾಂಧಿ ಜಯಂತಿ ದಿವಸ ಆಗಿದ್ದಿರಬಹುದು, ಇದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಮಾಮೂಲಿಯಾಗಿ ಬಿಟ್ಟಿದೆ. ಸ್ವತಂತ್ರ ಸಂಗ್ರಾಮದ ಸ್ವತಂತ್ರೋತ್ಸವದ ದಿನ ಈ ಫ್ಲಾಗ್ಗಳನ್ನು ಉಲ್ಟಾ ಹಾಕುವಂತಹದ್ದು ಅಥವಾ ಏನೇನೋ ಭಾಷಣಗಳನ್ನು ಹೇಳುವಂಥದ್ದು, ಇದೆಲ್ಲವೂ ಮಾಮೂಲಿ ಒಂದು ಆಗಿಬಿಟ್ಟಿದೆ ಇವಾಗ. ಇದು ಇಲ್ಲಿಗೆ ನಿಲ್ತದ ಅಂತ ಕೇಳಿದ್ರೆ ಇಲ್ಲ. ಹಾನೆಸ್ಟ್ಲಿ ನಾವು ಅದರ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಇದು ಮುಂದೆ ಕೂಡ ಹಾಗೆ ನಡ್ಕೊಂಡು ಹೋಗ್ತದೆ. ಇವಾಗ ಆಗಿರುವಂತಹ ವಿವಾದ ನಮ್ಮ ವಂದೇ ಮಾತರಂ ಹಾಡಿನ ವಿಚಾರವಾಗಿ ನೋಡಿ, ಅಲ್ಲಿ ಆಕ್ಷೇಪ ಎತ್ತಿರುವಂಥದ್ದು ಹೌದು. ನಾವು ಅದನ್ನೇನು ಅಲ್ಲ ಅಂತೇಳಿ ನಾವೇನು ಒಪ್ಕೊಳ್ಳೋದಿಲ್ಲ. ಯಾಕಂತೇಳಿ ನಾರ್ಮಲ್ ಆಗಿ ಇಷ್ಟರವರೆಗೆ ಏನ್ ಹೇಳ್ತಾರೆ, ಒಂದು 2 ಸ್ಟ್ಯಾನ್ಸಗಳನ್ನು ಹೇಳ್ತಾ ಇದ್ದದ್ದು. 2 ಸ್ಟ್ಯಾನ್ಸ ಆಗುವವರೆಗೆ ನಾವು ಅಲ್ಲಿ ಸೋನಿಯಾ ಗಾಂಧೀಜಿ ಅವರಾಗಿದ್ದಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾರು ಕೂಡ ಏನು ಅಲ್ಲಾಡ್ಲಿಲ್ಲ. ನೆಕ್ಸ್ಟ್ ಸ್ಟ್ಯಾನ್ಸಾಗೆ ಹೋಗುವಾಗ ಅದು ಏನಾಯ್ತು ಅಂದ್ರೆ, ಇಷ್ಟರವರೆಗೆ ಒಂದು ಕ್ರಮ ಇಲ್ಲಿ ಬಂದಿತ್ತು. ಸೊ ಮುಂದೆ ಕೂಡ ಅದು ಏನ್ ಹೇಳ್ತಾರೆ, ಒಂದು ಕನ್ಫ್ಯೂಷನ್ ಅಲ್ಲಿ ನೆಕ್ಸ್ಟ್ ಸ್ಟ್ಯಾನ್ಸ್ ಹೋಗುವಾಗ ಅವರು ನಿಲ್ಲಿಸಿದ್ದು ಹೌದು. ಅಲ್ಲ, ನೀವು ಯಾವ ಕನ್ಫ್ಯೂಷನ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನವರ ಈ ವಾದ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ತಾವೇ ಇಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀರಾ, ಇಷ್ಟು ವರ್ಷಗಳ ಕಾಲ ನಾವು 2 ಸ್ಟ್ಯಾನ್ಸಗಳನ್ನ ಅಥವಾ 2 ಚರಣಗಳನ್ನ ಹಾಡ್ತಾ ಇದ್ವಿ. ಈ ಬಾರಿ ಏನೋ
ಕಾನೂನು ಬಂದಿದೆ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲಿ ಹಾಡ್ತಾ ಹೋದ್ರು, ಅದಕ್ಕೆ ನಮ್ಮ ವಿರೋಧಗಳು ಬಂತು ಅಂತ. ಆದ್ರೆ ನನ್ನ ಪ್ರಶ್ನೆ ಇರುವಂತದ್ದು, ನನ್ನ ಪ್ರಶ್ನೆ ಈಗ ಪ್ರಾರಂಭಿಸ ಅಲ್ಲಲ್ಲ ನನ್ನ ಪ್ರಶ್ನೆ ಈಗ ಪ್ರಾರಂಭಿಸ್ತೇನೆ ಉದಯ್ ಅವರೇ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ಬಿಜೆಪಿಯವರಲ್ಲ, ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು ಕಾಂಗ್ರೆಸ್ಸಿಗರೇ, ಮತ್ತೆ ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತವರು. ಸೊ ಈ ಒಂದು ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲಿ ಆಯೋಜಕರೇ ಸಂಪೂರ್ಣ ಗೀತೆಯನ್ನ ಪ್ರಿಪೇರ್ ಮಾಡಿದ್ರು. ಹಾಗಾದ್ರೆ ತಾವು ಇಷ್ಟು ವರ್ಷಗಳ ಕಾಲ ಬರೀ 2 ಸ್ಟಾನ್ಸ್ಗಳನ್ನ ಹಾಡ್ತಾ ಇದ್ರಿ ಅನ್ನುವಂಥದ್ದನ್ನ ಯಾವ ತರ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಸರ್? ಎಸ್ ನೋಡಿ, ಅದಕ್ಕೆ ಇನ್ನೊಂದು ವಿಚಾರ ಹೇಳ್ತೇನೆ. ನೀವು ಇವಾಗ ಹೇಳಿದಿರಿ ಅಗೌರವದ ವಿಚಾರವಾಗಿ. ಅಗೌರವದ ವಿಚಾರವಾಗಿ ಆಗ್ತಿದ್ರೆ ಎಲ್ಲಾ ಕಾಂಗ್ರೆಸ್ ಕಚೇರಿಗಳಲ್ಲಿ ಆಗಿದ್ದಿರ್ಬೋದು, ಅಥವಾ ಎಲ್ಲಾ ಕಾಂಗ್ರೆಸ್ ಆಡಳಿತ ಇರುವಂತ 2-3 ರಾಜ್ಯಗಳಿವೆ, ಅಲ್ಲಿಯೂ ಕೂಡ ನಾವು ಇದನ್ನೇ ಕಂಟಿನ್ಯೂ ಮಾಡಬೇಕಿತ್ತು. ಅಲ್ಲಿ ಎಲ್ಲೂ ಆಗ್ಲಿಲ್ಲ. ಕರ್ನಾಟಕದಲ್ಲಿ ಪೂರ್ತಿ ಹಾಡಿದ್ದಾರೆ. ಅದೇ ನಿಮ್ ಸ್ಟ್ಯಾಂಡ್ ಅರ್ಥ ಆಗ್ತಾ ಇಲ್ಲ. ಕೇಂದ್ರದಲ್ಲಿ ನಿರ್ಧಾರ, ರಾಜ್ಯದಲ್ಲಿ ನಿರ್ಧಾರ. ನೋಡಿ, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ನಾನು ಇದರಲ್ಲಿ ಏನು ಎಂತ ಹೇಳ್ತಾರೆ, ಆನೆ ಕುದುರೆ ಆಗುವಂತದ್ದು ಎಂತದ್ದು ಇಲ್ಲ ಇದರಲ್ಲಿ. ಜಸ್ಟ್ ಅ ಕನ್ಫ್ಯೂಷನ್. ಅವರಿಗೆ ಸೋನಿಯಾ ಗಾಂಧೀಜಿ ಅವರಿಗೆ ಇದರ ಬಗ್ಗೆ ಏನೋ ಒಂದು ಚಿಕ್ಕ ಕನ್ಫ್ಯೂಷನ್ ಆಯ್ತು. ಸೊ ಅದಕ್ಕೋಸ್ಕರ ವೆದರ್ ಟು ಕಂಟಿನ್ಯೂ ಅಂತ ಹೇಳುವಂತ ಒಂದು ವಿಚಾರ. ಅಲ್ಲಿ ಕೋಆರ್ಡಿನೇಷನ್ ಇರ್ಲಿಲ್ಲ, ಒಪ್ಕೊಳ್ತೀವಿ. ಕೋಆರ್ಡಿನೇಷನ್ ಇರ್ಲಿಲ್ಲ, ಒಪ್ಕೊಳ್ತೀವಿ. ಹಾಗೆ ಅಂತ ಹೇಳಿ ಏನೋ ಒಂದು ಈ ಬಿಜೆಪಿ ಅವರು ಏನೋ ಒಂದು ಮಹಾಪರಾಧವಾಗಿ ನಡೆದಿದೆ ಅಂತ ಹೇಳುವಂಥದ್ದು ಎಂಥದ್ದು ಸೀನಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ, ನಾನು ಒಂದು ಏನ್ ಹೇಳ್ತಾರೆ ಈ ವಿಚಾರವಾಗಿ ಒಂದು ಈಗ ನಮ್ಮ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ಆಗುವಂಥ ಕೆಲವೊಂದೊಂದು ವಿಡಿಯೋಗಳನ್ನೆಲ್ಲ ನಾನು ನೋಡಿದೆ. ಅದರಲ್ಲಿ ಈ ಟಾಪ್ 10 ಟ್ರೆಂಡಿಂಗ್ ವಿಡಿಯೋದಲ್ಲಿ ಬರುವಂಥ ಕೆಲವೊಂದೊಂದು ವಿಡಿಯೋಗಳಲ್ಲಿ ನಾನು ನೋಡುವಾಗ ಅಂದಾಜು ನೋಡಿ, ಅಸ್ಸಾಂನಲ್ಲಿ ಬಿಜೆಪಿಯ ಮಂತ್ರಿಯೊಬ್ಬರು ಫ್ಲಾಗ್ ಅನ್ನು ಉಲ್ಟಾ ಹೋಸ್ಟ್ ಮಾಡಿದ್ರು, ಆಯ್ತಾ. ಅದು ಉಲ್ಟಾ ಹೋಸ್ಟ್ ಆಯ್ತು, ಅದು ಒಂದು ಆಯ್ತಾ. ಅದೇ ರೀತಿಯಾಗಿ ಬಂಗಾಳದಲ್ಲಿಯೂ ಕೂಡ ನಡೆದಿದೆ, ಛತ್ತೀಸ್ಗಢದಲ್ಲಿ ಕೂಡ ಬಿಜೆಪಿ ಆಡಳಿತ, ಬಿಜೆಪಿಯ ನಾಯಕರು ಮಾಡಿರುವಂಥದ್ದು ನಂಬರ್ 1. ಇನ್ನೊಂದು ಕಡೆ ಇದು ನಂಬರ್ 5 ಅಲ್ಲಿ ಇದೆ. ನಂಬರ್ 4 ಅಲ್ಲಿ ಹೋಸ್ಟ್ ಮಾಡ್ತಾರೆ, ಫ್ಲಾಗ್ ಕೆಳಗಡೆ ಬೀಳ್ತದೆ, ರಾಷ್ಟ್ರಗಾನ ಸ್ಟಾರ್ಟ್ ಮಾಡ್ತಾರೆ, ಜನಗಣಮನ ಸ್ಟಾರ್ಟ್ ಮಾಡ್ತಾರೆ, ಫ್ಲಾಗ್ ಕೆಳಗಡೆ ಬಿದ್ದಿದೆ, ಯಾರಿಗೂ ನೋಟಿಸ್ ಮಾಡ್ತಿಲ್ಲ. ಓಕೆ. 3ನೇದು ಈ ಏನ್ ಹೇಳ್ತಾರೆ, ಕರ್ನಾಟಕದಲ್ಲಿ ಈ ಬಿಜೆಪಿ MLC ರವಿಕುಮಾರ್ ಅವರು ಫ್ಲಾಗಿನ ಮುಂದೆ ನಿಂತು ಅವರ RSS ನ ಈ ರೀತಿಯಾಗಿ ಮಾಡುವಂತದ್ದು ನೋಡಿ. ಇದು ಅವರ ಭಗವದ್ಧ್ವಜಕ್ಕೆ ಮಾಡ್ಲಿ, ಅದೇ ರಾಷ್ಟ್ರಧ್ವಜಕ್ಕೆ ಇದು ಮಾಡ್ಲಿಕ್ಕೆ ಅಲ್ಲ. ಇದು ನಮ್ಮ ರಾಷ್ಟ್ರಧ್ವಜಕ್ಕೆ ಮಾಡಿದಂತಹ ಅವಮಾನ. ಇದು ನಾನು ಹೇಳ್ತೀನಿ. ಓಕೆ, ಯಾವ ರೀತಿಯಲ್ಲಿ ಆಯ್ತು ಮತ್ತೆ ನೋಡಿ. ಓಕೆ, ನೀವೀಗ ಒಂದೇ ಮಾತರಂ ವಿಚಾರವಾಗಿ ಹೇಳಿದೆ ನೋಡಿ. ರಾಜಸ್ಥಾನದ ಬಿಜೆಪಿ ಪ್ರೆಸಿಡೆಂಟ್ ಮದನ್ ರಾಥೋರ್ ಅವರು ಈ ಒಂದೇ ಮಾತರಂ ಸಾಂಗ್ ಅನ್ನು ಈ DJ ಸ್ಟೈಲ್ ನಲ್ಲಿ ಹಾಡಿದ್ರು, ಮ್ಯೂಸಿಕ್ ಹಾಕಿ. ಓಕೆ, ಸೊ ಅವರು ಆಮೇಲೆ ಕ್ಷಮೆ ಕೇಳಿದ್ರು, ನಮ್ಗೆ ಅದು ಬೇಡ, ಅದು ಮ್ಯಾಟ್ರ್ ಏನೋ ತಪ್ಪು ನಡೀತದೆ, ಅದನ್ನು ಬಿಟ್ಟು ಬಿಡ್ತೇವೆ ನಾವು, ಅದನ್ನು ದೊಡ್ಡ ವಿಷಯ ಮಾಡ್ತಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ನಾವು ಅವರ ಸಸ್ಪೆನ್ಷನ್ ಕೂಡ ಕೇಳ್ಬೋದಿತ್ತು. ಯಾಕಂದ್ರೆ ಸೋನಿಯಾ ಗಾಂಧೀಜಿ ಅವರು ತಡೆದಿದ್ದಾರೆ ಅಂತ ಹೇಳಿದ್ರೆ ನಾವು ಇವರನ್ನು ಸಹ ನಾವು ಸಸ್ಪೆಂಡ್ ಮಾಡಿ ಅಂತ ಕೇಳ್ಬೋದಲ್ಲ. ನೋಡಿ, ಸಿಂಪಲ್, ಇದರಲ್ಲಿ ಏನಿಲ್ಲ. ಓಕೆ, ಸೋನಿಯಾ ಗಾಂಧೀಜಿ ಅವರ ಟ್ರೆಂಡಿಂಗ್ ಅಲ್ಲಿ ನಂಬರ್ 2 ಅಲ್ಲಿ ಇತ್ತು, ಅಂದ್ರೆ ಈ ನಡ್ಕೊಂಡು ಹೋಗು ಈಗ ನಿಲ್ಲಿಸುವಂತದ್ದು ವಿಡಿಯೋ ನಾವೆಲ್ಲ ನೋಡಿದ್ದೇವೆ. ನಂಬರ್ 1 ಅಲ್ಲಿ ಯಾವ್ದಿದೆ ಗೊತ್ತಾ ಶಿಶಾನ್ ಅವರೇ? ನಮ್ಮ ಮೋದಿಜಿ ಅವರು ಕೆಂಪುಕೋಟೆ ಮೇಲೆ ನಿಂತು ಫ್ಲಾಗ್ ಹಾಕೊಂಡು, ಉಲ್ಟಾ ಫ್ಲಾಗ್ ಹಾಕೊಂಡು ನಿಂತಿದ್ರ, ಅದು ವಿಡಿಯೋ ಈಗ ಇದೆ ನೋಡಿ. ಇದರಲ್ಲಿ ಈಗ ವಿಷಯ ಎಂತಾದದ್ದು ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಅದನ್ನು ಫ್ಲಾಗೋ ಅಂತ ಹೇಳಿ ಅದು ಸೆಕೆಂಡರಿ. ಒಂದು ವೇಳೆ ಬಿಜೆಪಿ ಅವರು ಅದು ಫ್ಲಾಗೇ ಅಲ್ಲ, ಜಸ್ಟ್ ಸ್ವಲ್ಪ ಏನೋ ಒಂದು ಬಟ್ಟೆ ಇಟ್ಟಿದ್ದಾರೆ, ಕಲರ್ ಬಟ್ಟೆ ಇಟ್ಟಿದ್ದಾರೆ ಅಂತ ಹೇಳಿ ಅದು ಬಿಟ್ಟು, ಆದ್ರೆ ಅದನ್ನು ಸಮಜಾಯಿಷಿಗೆ ಬಂದ್ರಲ್ಲ, ಅದು ದೊಡ್ಡ ದೇಶದ್ರೋಹದ ಕೆಲಸ ಅಂತ ನಾನು ಹೇಳುವಂತದ್ದು. ಇನ್ನೊಂದು ಹೇಳ್ತೀನಿ ನೋಡಿ, ಜನರು ಮಾತಾಡ್ತಾರೆ ಮತ್ತೆ ಬಿಟ್ಟು ಬಿಡ್ತಾರೆ ಅಷ್ಟೇ. ಅಲ್ಲ, ನಾನು ಚರ್ಚೆಯ ಮೊದಲಿಗೆ ಹೇಳಿಬಿಟ್ಟೆ, ನನಗೆ ಈ ಚರ್ಚೆಯನ್ನ ಮಾಡೋದಕ್ಕೆ ನನಗೆ ತುಂಬಾ ಹೇಸಿಗೆ ಯಾಕಂತ ಹೇಳಿದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಮಾಡಿರುವಂತಹ ವಿಚಾರವನ್ನು ಹೇಳ್ತಾರೆ, ಕಾಂಗ್ರೆಸ್ನವರು ಬಿಜೆಪಿ ಮಾಡಿರುವಂತಹ ವಿಚಾರವನ್ನು ಹೇಳ್ತಾರೆ. ಬಟ್ ಅಂಟಿಲ್ ಇಲ್ಲಾಗ್ತಾ ಇರುವಂತದ್ದು ಎಲ್ಲರೂ ಕೂಡ ಮಾಡ್ತಾ ಇರುವಂತದ್ದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಷ್ಟ್ರದ ಪ್ರಜೆಗಳಾಗಿ ಮಾಡುವಂತ ಅವಮಾನ ಪ್ರತಿಯೊಬ್ಬರು ಕೂಡ, ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಕೂಡ. ಕಾಂಗ್ರೆಸ್ನವರು ಹೇಳುವಂತದ್ದು ಪ್ರಧಾನಿ ಮೋದಿ ಅವರು ಹಾಕೊಂಡಿರುವಂತಹ ಪಾಕೆಟ್ ಅಲ್ಲೇ ಹಾಕೊಂಡಿರುವಂತಹ ತ್ರಿವರ್ಣ ಧ್ವಜದ ಬಣ್ಣಗಳು ತಿರುವಾಗಿತ್ತು, ನೀವೇನು ಮಾಡ್ತಾ ಇದ್ರಿ ಅಂತ ಹೇಳಿ. ಈ ಕಡೆ ಕಾಂಗ್ರೆಸ್ನವರಿಗೆ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ವಿ, ಒಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆ ನಿಮ್ಮ ಮ್ಯಾನೇಜ್ಮೆಂಟೇ ಮಿಸ್ಯೂಸ್ ಮಾಡಿಕೊಂಡು ಮತ್ತು ಅಲ್ಲಾಗಿರುವಂತಹ ಕ್ಲಿಯರ್ ಪಿಕ್ಚರ್ ತಮ್ಮ ಕಾಂಗ್ರೆಸ್ನ ಯೂಟ್ಯೂಬ್ ಪೇಜ್ ಅಲ್ಲೇ ಅದು ಲೈವ್ ಆಗಿ ಹೋಗಿರುವಂತದ್ದು. ತಾವುಗಳು ಅದನ್ನು ಕೇಳಿದಂತ ವೇಳೆಯಲ್ಲಿ ಅವರ ಪರವಾಗಿ ಉತ್ತರವನ್ನ ನೀಡ್ತಾ ಇದ್ದಾರೆ. ಸೊ ಎರಡೂ ಪಕ್ಷಗಳು ಕೇವಲ ಆ ಕಡೆಯಿಂದ ಈ ಕಡೆ ಕೆಸರೆರ ಚಾಟ ಮಾಡ್ತಾ ಇರುವುದನ್ನ ಬಿಟ್ಟು ಈ ದೇಶದ ವಿಚಾರ ರೀ, ಈ ಎರಡು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಅಂತ ಗುರುತಿಸಿಕೊಂಡಿವೆ.
ನಾನೊಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ನಾನು ಕಾರ್ಯಕ್ರಮ ಮೊದಲಿಂದಲೇ ಹೇಳ್ತಾ ಇರುವಂಥದ್ದು, ಇದು ಟೋಟಲಿ ರಾಂಗ್ ಆಗಿರುವಂಥ ಸಬ್ಜೆಕ್ಟ್. ಇದನ್ನು ಚರ್ಚೆ ಮಾಡುವಂಥದ್ದು ಬಿಡಿ, ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತೀರಲ್ವಾ. ಎರಡೂ ಪಕ್ಷಗಳಿಗೂ ಕೂಡ ಐ ಆಮ್ ನಾಟ್ ಹ್ಯಾಪಿ ಸೀರಿಯಸ್ಲಿ. ಆ್ಯಂಡ್ ಮಾಧವ್ ಸರ್, ತಮ್ಮ ಬಳಿ ಯಾವ ವಿಚಾರವಾಗಿ ಕೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ನವರು ಹೇಳೋ ಪ್ರಕಾರ ನಿಮ್ಮ ದೇಶದ ಪ್ರಧಾನಿಯಾಗಿರುವಂಥವರೇ ತ್ರಿವರ್ಣ ಧ್ವಜವನ್ನು ಯಾವ ರೀತಿಯಾದಂಥ ಬಣ್ಣ ಇದೆ ಅನ್ನುವಂಥದ್ದೇ ಗೊತ್ತಿಲ್ಲ. ಅವರ ಹಿಂಬಾಲಕರು ಹಾಗಾದರೆ ಇಲ್ವಾ? ಸೂಟ್ ಹೊಲಿಸ್ಕೊಡೋದಕ್ಕೆ ಒಂದೆರಡು ಜನ, ಅವರಿಗೆ ಪ್ರತಿಯೊಂದು ಕಡೆ ಹೋಗೋದಕ್ಕೂ ಕೂಡ 10 ಜನ ಇರ್ತಾರೆ. ಫ್ಲಾಗ್ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನುವಂಥ ಕೂಡ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಪ್ರಧಾನಿಯವರಿಗಿಲ್ವಾ ಅಂತ ಹೇಳಿ. ನೋಡಿ, ನಮ್ಮ ಭಾರತ ದೇಶದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಅತ್ಯಂತ ವಿಜೃಂಭಣೆಯಿಂದ ಭಾರತ ದೇಶದಾದ್ಯಂತ ನಾವು ಧ್ವಜಾರೋಹಣ ಮಾಡಿ ನಾವೆಲ್ಲ ಒಂದು ಸಂತೋಷ ಪಡುವಂಥ ಒಂದು ವೈಭವದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದಲ್ಲಿ ಸರ್ಕಾರಿ ಇಲಾಖೆಗಳು ಇರ್ಬೋದು, ಅಥವಾ ಶಾಲಾ ಕಾಲೇಜುಗಳಿರ್ಬೋದು, ಅಥವಾ ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಅಥವಾ ಇತರ IT-BT ಕಂಪನಿಗಳಿರ್ಬೋದು, ಅಥವಾ ಪ್ರತಿ ಮನೆಯಲ್ಲಿ ಕೂಡ ತಿರಂಗ ಯಾತ್ರೆ ಮೂಲಕ ಪ್ರತಿ ಮನೆ ಕೂಡ ಧ್ವಜಾರೋಹಣ ಮಾಡಿ ನಾವೆಲ್ಲ ಸಂಭ್ರಮಿಸಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸಾಗಿತ್ತು. ಆ ಕನಸಿನಂತೆ ಪ್ರತಿ ಮನೆಯಲ್ಲಿ ಕೂಡ ಧ್ವಜಾರೋಹಣ ಮಾಡಿ ಅತ್ಯಂತ ಯಶಸ್ವಿಯಾಗಿ ಸಂಭ್ರಮದಲ್ಲಿ ಭಾಗವಹಿಸುವಂಥದ್ದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೇವೆ. ಇಡೀ ದೇಶದಾದ್ಯಂತ ಅತ್ಯಂತ ಯಶಸ್ವಿಯಾಗಿ ಆ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತು ಮೋದಿಯವರ ಮತ್ತು ಸಂಸತ್ತಲ್ಲಿ, ವಿಶೇಷವಾಗಿ ಮೋದಿಯವರದ್ದು ಒಬ್ಬರದಂತಲ್ಲ, ಮೋದಿಯವರು ಮತ್ತು ಇಡೀ ಸಂಸತ್ತಲ್ಲಿ ಒಂದು ಸಂಸತ್ತಲ್ಲಿ ಒಂದು ನಿರ್ಣಯವನ್ನು ತಗೊತಾರೆ. ಯಾವ ರೀತಿ ಅಂತಂದರೆ, ಅದು ನಮ್ಮ ಭಾರತ ದೇಶದ ಆ ಸ್ಲೋಗನ್ ಏನಿದೆ, ಒಂದೇ ಮಾತರಂ, ಅದನ್ನು ಪೂರ್ತಿಯಾಗಿ ಆ ಚರಣವನ್ನು ಹೇಳಬೇಕು ಅನ್ನೋ ನಿರ್ಣಯವನ್ನು ತಗೊತಾರೆ. ಬಹುಶಃ ಒಬ್ಬ ಜವಾಬ್ದಾರಿಯುತ ಸಂಸದೆ ಮತ್ತು ಅಖಿಲ ಭಾರತ ರಾಷ್ಟ್ರೀಯ ಪಕ್ಷದ ಮಾಜಿ ಅಧ್ಯಕ್ಷೆ, ಅದೇ ರೀತಿ ಅವರು ವಿರೋಧ ಪಕ್ಷದ ನಾಯಕಿ ಕೂಡ ಹೌದು. ಅವರ ಒಂದು AICC ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವಾಗ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ವಿಶೇಷವಾಗಿ ಬೇರೆಯವರ ಥರ ಅವರು ಜನಸಾಮಾನ್ಯರಲ್ಲ, ಅವರು ಒಂದು ವಿಶೇಷವಾದ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ವ್ಯಕ್ತಿ. ಅಂಥ ವ್ಯಕ್ತಿ ನಮ್ಮ ಭಾರತ ದೇಶದ ಚಲನವಲನಗಳು, ಭಾರತ ದೇಶಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಅವರಿಗೆ ಗೊತ್ತಿರಬೇಕು, ಅವರು ಕಲ್ತಿರಬೇಕು. ಆದರೆ ಒಂದು ವಿಚಾರವನ್ನು ತಿಳ್ಕೋಬೇಕು. ಒಂದು ಇಡೀ ನಮ್ಮ ಸಂಸತ್ತು ನಮ್ಮ ಇಡೀ ದೇಶದ ಅದು ಆಡಳಿತ ಚುಕ್ಕಾಣಿ ಇರ್ತಕ್ಕಂಥ ಒಂದು ಪ್ರದೇಶ. ಆ ಜಾಗದಲ್ಲಿ ನಿರ್ಣಯ ತಗೊಂಡಾಗ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇರ್ತಾರೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ತಾರೆ. ಆ ಒಂದು ನಿರ್ಣಯ ಆಗಿರ್ತಕ್ಕಂಥದ್ದು ಕೂಡ, ಅದಕ್ಕೂ ಕೂಡ ಅದು ಹೇಳಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ವಿರೋಧ ಇತ್ತು. ಅದು ಮಾಡಬಾರ್ದು, ಪೂರ್ತಿಯಾಗಿ ಚರಣ ಅದನ್ನು ಓದಬಾರ್ದು ಅಂತ ಹೇಳ್ಬಿಟ್ಟು ವಿರೋಧ ಇತ್ತು. ಆದರೂ ಎಲ್ಲರೂ ಅದಕ್ಕೆ ಒಮ್ಮತದ ತೀರ್ಮಾನದಿಂದ ಅದು ಆಯಿತು, ಬೇಕು. ಯಾಕಂದರೆ ನಾವು ಕೂಡ ಶಾಲಾ ಕಾಲೇಜಲ್ಲಿ ನಾವು ನೋಡಿದ್ದೇವೆ, ನಮಗೆ ದೇಶದ ಒಂದು ಬಾವುಟ ಹಿಡಿಯುವುದು ಅಂದರೆ ದೊಡ್ಡ ಗೌರವ. ಒಂದೇ ಮಾತರಂ ಹೇಳುವುದಂದರೆ ಅದು ಕೂಡ ಒಂದು ದೊಡ್ಡ ಗೌರವ. ನಮಗೆ ಅವತ್ತು ನಾವು ಕಾಯ್ತಾ ಇರ್ತೇವೆ. ನಾವು 14ನೇ ತಾರೀಕೆ ನಾವು ಸಣ್ಣ ಮಕ್ಕಳಿರುವಾಗ ನಾವು ಆ ಒಂದು ಧ್ವಜವನ್ನು ಹಿಡಿದು ನಾವು ಧ್ವಜಾರೋಹಣ ಮಾಡಬೇಕು, ಅವತ್ತು ಆ ಸಿಹಿಯನ್ನು ತಿನ್ನಬೇಕು ಅನ್ನೋ ಉತ್ಸವದಲ್ಲಿ ನಾವೆಲ್ಲ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ನಾಚಿಕೆ ಆಗ್ತದೆ. ಅವರ ಮಾತು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಯಾಕಂದರೆ ಸೋನಿಯಾ ಗಾಂಧಿ ಅಂತ ಒಂದು ದೊಡ್ಡ ವ್ಯಕ್ತಿ, ಬೇರೆ ನಮ್ಮ ಆ ದೇಶದ ಒಬ್ಬ ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಶ್ರೀಮತಿ ಕೂಡ, ಅವರು ಕೂಡ ಅತ್ಯಂತ ಗೌರವ ಕೊಡುವಂಥ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಅವರ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡುವಾಗ ಎಲ್ರಿಗೆ ಅವರ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗ್ತದೆ. ಪೂರ್ತಿಯಾಗಿ ಅದನ್ನು ಆಡಬೇಕು, ಆ ಚರಣವನ್ನು ಪೂರ್ತಿಯಾಗಿ ಓದಬೇಕಂತ ನಿರ್ಣಯ ಆಗಿರ್ತಕ್ಕಂಥದ್ದು ಕೂಡ ಸದನಕ್ಕೆ ಗೌರವ ಇದೆ. ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ನಾವು ಸಂವಿಧಾನವನ್ನು ನಾವು ಗೌರವ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ಅವ್ರು ಮಾಡಬೇಕಾಗ್ತದೆ. ಅವರಿಗೆ ಬಹುಶಃ ಭಾರತ ದೇಶದ ಧ್ವಜ ಅಂದ್ರೇ ಅವರಿಗೆ ಒಂದು ರೀತಿಯ ಅಲರ್ಜಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಸೋನಿಯಾ ಗಾಂಧಿ ಅವರಿಗೆಲ್ಲ ಇಡೀ ಭಾರತೀಯ
ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಜಮೀರ್ ಅಹಮದ್ ಅವರು, ನಾನು ಆ ವಿಚಾರ ಕೂಡ ಈ ಸಂದರ್ಭ ಪ್ರಸ್ತಾಪ ಮಾಡ್ತೇನೆ. ಜಮೀರ್ ಅಹಮದ್ ಅವರು ಉಸ್ತುವಾರಿ ಸಚಿವರಾಗಿ ಆಯ್ಕೆ ಆಗ್ತಾರೆ. ಸಾಮಾನ್ಯವಾಗಿ ಉಸ್ತುವಾರಿ ಸಚಿವರು ಯಾರಿರ್ತಾರೆ ಅವರು ಇಂಥ ಒಂದು ಸೀಮಿತವಾದ ಜಿಲ್ಲೆಯಲ್ಲಿ ಅವರು ಧ್ವಜಾರೋಹಣವನ್ನು ಮಾಡಿ ಅಲ್ಲಿ ಉತ್ತಮವಾದ ಜನರಿಗೆ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇರತಕ್ಕಂಥದ್ದು ಸರ್ವಸಾಮಾನ್ಯ. ಅವತ್ತು ಅಲ್ಲಿ ಕೂಡ ನಮಗೆ ಅವತ್ತು ಬರ್ಲಿಕ್ಕೆ ಆಗೋದಿಲ್ಲ, ನಮಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಧ್ವಜವನ್ನು ಆರಿಸಲಿಕ್ಕೆ ನಮಗೆ ಅವತ್ತು ಪುರುಸೊತ್ತಿಲ್ಲ ಮಾತನ್ನು ಒಂದು ಲೆಟರನ್ನು ಕೂಡ ಸರ್ಕಾರಕ್ಕೆ ಬರೀತಾರೆ. ನೋಡಿ, ಅವರಿಗೆ ಅಂಥ ಗಣಂದಾರಿ ಕೆಲಸಗಳು ಏನಿರ್ತದೆ. ಒಬ್ಬ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾದ ನಂತರ, ಒಬ್ಬ ಸಚಿವರಾಗಿ ಕರ್ನಾಟಕ ರಾಜ್ಯದ ಸಚಿವರಾಗಿ ಆಯ್ಕೆಯಾದ ನಂತರ ಅವರು ಕೆಲಸ ಮಾಡಲಿಕ್ಕೆ ಅವರಿಗೆ ಪುರುಸೊತ್ತಿಲ್ಲ ಅಂದ್ರೆ, ಧ್ವಜಾರೋಹಣ ಮಾಡಲಿಕ್ಕೆ ಪುರುಸೊತ್ತಿಲ್ಲ ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ಲಿ. ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಅವ್ರಿಗೆ ಅಂತ ಒಂದು ಇದು ಕೊಡ್ತಾರಲ್ಲ. ಮತ್ತೆ ಸೋನಿಯಾ ಗಾಂಧಿ ಅವರು, ಆ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕರು ಕೂಡ ಅವರು ಆಡಳಿತ ಪಕ್ಷಕ್ಕೆ ಸರಿಯಾಗಿ ಚುರುಕನ್ನು ಮುಟ್ಟಿಸುವಂತ ಕೆಲಸ ಕಾರ್ಯ ಮಾಡುವಂತ ಒಂದು ಸ್ಥಾನಮಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇರುವಂತ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಅವರಿರುವಾಗ ಒಂದೇ ಮಾತರಂ ಚರಣವನ್ನ ಹಾಡುವಾಗ ಅವರು ನಿಲ್ಲಿಸಿ ಕೈ ಸನ್ನೆಯನ್ನು ಕೊಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಟಿವಿಯಲ್ಲಿ. ಕೈ ಸನ್ನೆ ಕೊಡು. ಇವರಿಗೆ ಈ ದೇಶದ ಧ್ವಜಾರೋಹಣ ಮಾಡ್ಲಿಕ್ಕೆ ಇವರಿಗೆ ಇಷ್ಟ ಇಲ್ಲ ಅಂತಂದ್ರೆ, ಈ ದೇಶಕ್ಕೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ಇವರು ದೇಶ ಬಿಟ್ಟು ಹೋಗ್ಲಿ. ಇವ್ರು ಯಾವ ದೇಶ ಇದೆ ಇವ್ರು ಅಲ್ಲಿ ಹೋಗ್ಲಿ. ಇವರಿಗೆ ನಮ್ಮ ದೇಶದ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಬೇಕು ಇವರಿಗೆ. ಈ ದೇಶದಲ್ಲಿ ಸಿಗುವಂತ ಎಲ್ಲ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಏನು ಇದೆ ನಮ್ಮ ದೇಶದಲ್ಲಿ ಅದೆಲ್ಲ ಅವರಿಗೆ ಬೇಕು. ಉತ್ತಮವಾದ ಸ್ಥಾನಮಾನಗಳು ಬೇಕು. ಆದ್ರೆ ಭಾರತ ದೇಶದ ಧ್ವಜಕ್ಕೆ ಗೌರವ ಕೊಡ್ಲಿಕ್ಕೆ ಇವ್ರಿಗೆ ಗೊತ್ತಿಲ್ವಾ? ಭಾರತ ದೇಶದ ಒಂದು ಚರಣಕ್ಕೆ ಇವ್ರಿಗೆ ಗೌರವ ಕೊಡ್ಬೇಕು ಗೊತ್ತಿಲ್ಲ ಅಂತಂದ್ರೆ ಇವ್ರು ಯಾಕೆ ಈ ದೇಶದಲ್ಲಿ ಇರ್ಬೇಕು? ಇವ್ರು ಬೇಡ, ಇವ್ರು ಪಾಕಿಸ್ತಾನ ಎಲ್ಲ ಹೋಗ್ಲಿ ಅವ್ರಿಗೆ, ಅಥವಾ ಬೇರೆ ಇಟಾಲಿ ಏನಿದೆ ಅಲ್ಲಿಗೆ ಹೋಗ್ಲಿ ಅವರು. ಯಾಕೆ ಸುಮ್ಮನೆ? ಯಾಕೆ ಅವ್ರಿಗೆ ಅಗತ್ಯ ಇದೆಯಾ? ಬೇಡ, ಅವರಿಗೆ ನಮ್ಮ ದೇಶವನ್ನು ಬಿಟ್ಟು ತೊಲಗ್ಲಿ ಅವರು. ಇವಾಗ ಹೇಳಿದ್ರು ನರೇಂದ್ರ ಮೋದಿ ಅವರ ಬಗ್ಗೆ, ಇವರು ಹೇಳಿದ್ರು ನರೇಂದ್ರ ಮೋದಿ ಅವರು ಅವರ ಇದೊಂದು ಭಾರತ ದೇಶ ಚಿಹ್ನೆ ಮೇಲ್ಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅದಾಗ್ಲಿಲ್ಲ. ಅವರು ಕ್ಲಿಪ್ ಮಾಡಿದ್ದಾರೆ. ಆ ಕ್ಲಿಪ್ ಮಾಡುವಾಗ ಒಂದ್ ಸ್ವಲ್ಪ ಕ್ರಾಸ್ ಆಗಿ ನಿಂತಿದೆ ಬಿಟ್ರೆ ಬೇರೆ ಅಲ್ಲಿ ಯಾವ್ದು ಅನಾಹುತಗಳು ಆಗ್ಲಿಲ್ಲ ಅಲ್ಲಿ. ಅದು ಅನಾಹುತ ಆದ್ರೆ ಅದು ಪ್ರೂಫ್ ಸಮೇತ ನಮ್ಮ ಹತ್ರ ಇದೆ. ಅದು ಕ್ಲಿಪ್ ಇದೆಯಲ್ಲ, ಬೇಕಾದ್ರೆ ನೋಡಿ ಅದನ್ನ.